ಎಲ್ರಿಗೂ ನಮಸ್ಕಾರ ಮಕ್ಕಳ. ಇವತ್ತಿನ ತರಗತಿ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ, ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಗದ್ಯವಾದಂತಹ ಸಾರ್ಥಕ ಬದುಕಿನ ಸಾಧಕ, 8ನೇ ತರಗತಿಯಲ್ಲಿ ಬರ್ತಕ್ಕಂತಹ 4ನೇ ಗದ್ಯ ಭಾಗ ಸಾರ್ಥಕ ಬದುಕಿನ ಸಾಧಕ ಅಂತಕ್ಕಂಥ ಒಂದು ಗದ್ಯ ಭಾಗ. ಅಂತ ಒಂದು ಸಾರ್ಥಕ ಬದುಕಿನ ಸಾಧಕ ಅಂತಕ್ಕಂಥ ಒಂದು ಗದ್ಯ ಭಾಗವನ್ನ ಇವತ್ತಿನ ತರಗತಿಯಲ್ಲಿ ನಾನು ಮಾಡಲಿಕ್ಕೆ ಹೊರಟಿದ್ದೀನಿ. ಪ್ರಾರಂಭದಲ್ಲಿ ಆ ಒಂದು ಪಾಠಕ್ಕೆ ನೇರವಾಗಿ ಹೋಗೋದಕ್ಕಿಂತ ಮುಂಚಿತವಾಗಿ ಆ ಪಾಠದ ಲೇಖಕರು ನಮ್ಮ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಒಂದು ಪರಿಚಯವನ್ನ ಮಾಡ್ಕೋಬೇಕು. ಮತ್ತು ಸಾರ್ಥಕ ಬದುಕಿನ ಸಾಧಕ ಆ ಒಂದು ಪದದ ಒಂದು ಅರ್ಥವನ್ನು ಕೂಡ ತಿಳ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಇವತ್ತಿನ ತರಗತಿಯಲ್ಲಿ ಮಾಡಬೇಕಾಗಿದೆ. ತದನಂತರದಲ್ಲಿ ಆ ಒಂದು ಸಾರ್ಥಕ ಬದುಕಿನ ಸಾಧಕ ಅಂದರೆ ಪ್ರಸ್ತುತ ಪಾಠದಲ್ಲಿ ನಮ್ಮ ಲೇಖಕರು ಯಾರ ಬಗ್ಗೆ ಹೇಳಿದರೆ, ಯಾವ ವಿಚಾರಗಳ ಬಗ್ಗೆ ಹೇಳಿಕೆ ಹೊರಟಿದರೆ, ಏನೇನೆಲ್ಲ ಹೇಳಿದರೆ ಅವೆಲ್ಲ ವಿಚಾರವನ್ನು ಕೂಡ ನಾವು ತದನಂತರದಲ್ಲಿ ಹಂತವಾಗಿ ತಿಳಿತಾ ಹೋಗೋಣ. ಹಾಗಾಗಿ ಈ ಸಾರ್ಥಕ ಬದುಕಿನ ಸಾಧಕ, ಈ ಒಂದು ಸಾಧಕ ಸಾಧಕ ಅಂದ್ರೆ ಏನರ್ಥ ಬರುತ್ತೆ? ಸಮಾಜದಲ್ಲಿ ಏನಾದರೂ ಒಂದು ಯಶಸ್ಸನ್ನ ಅಥವಾ ಗುರಿಯನ್ನ ಉದ್ದೇಶವನ್ನ ಇಟ್ಕೊಂಡ್ಬಿಟ್ಟು ಅದನ್ನ ಚಾಚು ತಪ್ಪದೆ ಜೀವನದಲ್ಲಿ ಎಷ್ಟೇ ಕಷ್ಟ ನೋವು ದುಃಖಗಳನ್ನ ಬಂದರೂ ಕೂಡ, ಕಲ್ಲು ಮುಳ್ಳುಗಳು ಬಂದರೂ ಕೂಡ ಅದೆಲ್ಲವನ್ನೂ ದಾಟಿ ಯಶಸ್ಸಿನ ಮೇರು ಪರ್ವತವನ್ನ ಹತ್ತಿದವರನ್ನ ಅಲ್ವಾ, ಅಥವಾ ಯಶಸ್ಸಿನ ಮೇರು ಪರ್ವತವನ್ನ ತಲುಪಿದವರನ್ನ ನಾವು ಸಾಧಕ ಅಂತೇಳಿ ಕರಿತೀವಿ. ಇವತ್ತಿನ ಸಮಾಜದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಸಾಧಕರು ನಾವು ಇರೋದನ್ನ ನಾವು ಕಾಣ್ತೀವಿ. ಸಾಧಕರನ್ನ ಕಂಡಂತಹ ಪುಣ್ಯಭೂಮಿ ನಮ್ಮ ಭಾರತ ಅಂದ್ರೆ ಕೂಡ ತಪ್ಪಾಗಲ್ಲ. ಉದಾಹರಣೆಗೆ ಹೇಳ್ಬೇಕಾದ್ರೆ ನಮಗೆ ಸ್ವಾತಂತ್ರ್ಯವನ್ನ ಪಡಿಲೇಬೇಕು, ಅದು ಅಹಿಂಸೆ ಮುಖಾಂತರವಾಗಿ ಪಡಿಬೇಕು ಅಂತೇಳಿ ಹೋರಾಟವನ್ನ ಮಾಡಿ ಅದರ ಯಶಸ್ಸನ್ನ ಗಳಿಸಿದಂತಹ ಮಹಾತ್ಮ ಗಾಂಧೀಜಿಯವರು ಬರ್ತಾರೆ. ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತ ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಭಗತ್ ಸಿಂಗ್, ಈ ರೀತಿ ಅನೇಕ ನೇತಾರರು ಬರ್ತಾರೆ. ಅವರೆಲ್ಲರೂ ಕೂಡ ಸಾಧಕರಾಗ್ತಾರೆ. ಸ್ವತಂತ್ರವನ್ನ ಗಳಿಸಲೇಬೇಕಂತಕ್ಕಂಥ ಆಸೆ ಈಡಿರುತ್ತೆ ಆ ಮುಖಾಂತರವಾಗಿ ಅವರೆಲ್ಲರೂ ಕೂಡ ಸಾಧಕರಾಗ್ತಾರೆ. ಜೊತೆಗೆ ಬಡತನದಲ್ಲಿ ನೊಂದು ಬೆಂದು ಯಶಸ್ಸಿನ ಕಿರೀಟವನ್ನ, ಸಂವಿಧಾನವನ್ನ ರಚನೆ ಮಾಡಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಯಾರು ಅಂಬೇಡ್ಕರ್ ಅಲ್ವಾ, ಅವರು ಕೂಡ ಸಾಧಕರ ಸಾಲಿನಲ್ಲಿ ಗುರುತಿಸ್ಕೊಂತಾರೆ. ಜೊತೆಗೆ ಕನ್ನಡ ನಾಡಿನಲ್ಲಿ ಅಪ್ರತಿಮ ಸಾಧನೆಯನ್ನ ಮಾಡಿ ತೋರಿಸಿದಂತಹ ಇವರು ಕೂಡ ಬಡತನದಲ್ಲೇ ಹುಟ್ಟಿದಂತವರು, ಬಡತನದಲ್ಲೇ ಬೆಳೆದಂತವರು. ಕೊನೆಗೆ ಮೈಸೂರು ಸಂಸ್ಥಾನದ ಅತ್ಯುನ್ನತ ಹುದ್ದೆ ದಿವಾನ ಅಂತಕ್ಕಂತಹ ಒಂದು ಪದವಿಯನ್ನ ಏರುವ ಮುಖಾಂತರವಾಗಿ ತಾನು ಇದುವರೆಗೂ ಮಾಡದೇ ಇರತಕ್ಕಂಥ ಹಲವಾರು ಸಾಧನೆಗಳನ್ನ ಮಾಡಿ ತೋರಿಸಿ ಯಶಸ್ಸನ್ನ ಮುಟ್ಟದಂತು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಇವರು ಕೂಡ ಬಡತನದಲ್ಲೇ ಹುಟ್ಟಿದ್ದು. ಚಿಕ್ಕಬಳ್ಳಾಪುರದ ಒಂದು ಸಾಮಾನ್ಯ ಮುದ್ದೇನಹಳ್ಳಿ ಅಂತಕ್ಕಂಥ ಒಂದು ಚಿಕ್ಕ ಬಡತನ ಕುಟುಂಬದಲ್ಲಿ, ಆ ಒಂದು ಪ್ರದೇಶದಲ್ಲಿ ಹುಟ್ಟಿದ್ದು. ತದನಂತರ ತನ್ನ ಜೀವನದಲ್ಲಿ ಇರತಕ್ಕಂತಹ ಎಲ್ಲ ಒಂದು ಬಡತನವನ್ನ, ಏಳು ಬೀಳುಗಳನ್ನ, ನೋವುಗಳನ್ನ ಎಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಇಡೀ ನಾಡಿಗೆ ಒಂದು ಕನ್ನಂಬಾಡಿ ಅಣೆಕಟ್ಟನ್ನ ಕೊಟ್ಟರು, ವಾಣಿವಿಲಾಸ ಸಾಗರ ಅಂತಕ್ಕಂಥ ಅಣೆಕಟ್ಟಗಳನ್ನ ಕೊಟ್ಟರು, ಸಾಕಷ್ಟು ಸಾವಿರಾರು ಕಾರ್ಖಾನೆಗಳನ್ನ ಕೊಟ್ಟರು, ಮೈಸೂರು ವಿಶ್ವವಿದ್ಯಾಲಯ ಕೊಟ್ಟರು ಅಲ್ವಾ. ಜೊತೆಗೆ ಅವರ ಬೆನ್ನೆಲುಬಾಗಿ ನಿಂತು ಸಹಕಾರವನ್ನ, ಪ್ರೋತ್ಸಾಹವನ್ನ, ಮಾರ್ಗದರ್ಶನವನ್ನ ಕೊಟ್ಟವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರು ಕಂಡಂತಹ ಅತ್ಯುನ್ನತ ಒಡೆಯ ರಾಜರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರನ್ನ ನಾವು ಕೂಡ ಮರೆಯೋ ಹಾಗಿಲ್ಲ ಅಲ್ವಾ. ಸೊ ಇವರೆಲ್ಲರೂ ಕೂಡ ಸಾಧಕರ ಪಟ್ಟಿಯಲ್ಲಿ ಸೇರ್ತಾ ಹೋಗ್ತಾರೆ ಮಕ್ಕಳೇ. ಸೊ ನಾನು ಕೇವಲ ಕೆಲವಷ್ಟು ಜನರ ಉದಾಹರಣೆಯನ್ನ ಮಾತ್ರ ಕೊಟ್ಟಿದ್ದೀನಿ. ಸೊ ಈ ರೀತಿಯಾಗಿ ಸಾಕಷ್ಟು ಸಾಧಕರು ನಮ್ಮ ಜೊತೆ ಇದ್ದಾರೆ. ಆಲ್ರೆಡಿ ಬಂದು ಹೋಗಿದ್ದಾರೆ ಒಂದಷ್ಟು ಜನ, ಈಗ ನಮ್ಮ ನಡುವೆಯೂ ಕೂಡ ಇದ್ದು ಸಾಕಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ತಮ್ಮನ್ನ ತಾವು ಸಾಮಾಜಿಕ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರಲ್ಲಿ ಒಬ್ರು ನಮ್ಮ DV ಗುಂಡಪ್ಪ. DV ಅಂದ್ರೆ ದೇವನಹಳ್ಳಿ ವೆಂಕಟರಮಣ
ಗುಂಡಪ್ಪ. ಅವರ ಒಂದು ಪೂರ್ಣವಾಗಿರ್ತಕ್ಕಂತಹ ಹೆಸರು ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಅಂತಕ್ಕಂಥದ್ದು. ಅವರನ್ನ DVG ಅಂತಕ್ಕಂಥದ್ದು ಶಾರ್ಟ್ ಅಂದ್ರೆ ಚಿಕ್ಕದಾಗಿ ಕರಿತೀವಿ. ಅಂತಹ DVG ಅವರ ಕುರಿತಂತೆ ಅವರ ಜೀವನ ಒಂದು ರೀತಿಯಾಗಿ ಸಾಧನೆ ಇದ್ದಂತೆ ಅವರು ಕೂಡ ತುಂಬಾ ಬಡತನದಲ್ಲೇ ಇದ್ರು. ಬಡತನದಲ್ಲಿ ಇದ್ರೂ ಕೂಡ ಅವರು ಎಷ್ಟೆಲ್ಲ ನೋವುಗಳನ್ನ ಕೊಟ್ಟರು, ಯಾವ ರೀತಿಯಾಗಿ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿದ್ರು, ಪ್ರಾಮಾಣಿಕತೆಯಿಂದ ಇದ್ರು. ಇನ್ನೊಬ್ಬರ ಸುದ್ದಿ ಆಸೆ ಪಡಲಿಲ್ಲ, ಲಂಚಕ್ಕಾಗಿ ಆಸೆ ಪಡಲಿಲ್ಲ. ತಾವು ಬಡತನದಲ್ಲಿ ಇದ್ರು, ಎಷ್ಟ ಎಲ್ಲಾ ಬಡತನವನ್ನ ನೋವುಗಳನ್ನ ತಿಂದ್ರೂ ಕೂಡ ಇನ್ನೊಬ್ಬರಿಗೆ ಕೈ ಚಾಚಿದೆ. ಸೊ ಯಾವ ರೀತಿ ತಮ್ಮ ಬದುಕನ್ನ ಸಾಧಿಸಿ ತೋರಿಸಿದ್ರು. ಅವರು ಒಬ್ಬ ಪತ್ರಕರ್ತರಾಗಿ, ಒಬ್ಬ ಕವಿಯಾಗಿ ಹಲವಾರು ಹುದ್ದೆಗಳನ್ನ ಅಲಂಕರಿಸುವ ಮುಖಾಂತರವಾಗಿ ಸಮಾಜಕ್ಕೆ ಮಾದರಿಯಾಗಿ ನಿಂತವರು. ಸುಮಾರು 66 ಕೃತಿಗಳನ್ನ ಬರೆದಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ನಮಗೆ ತಿಳಿಯುತ್ತೆ. ಅದರಲ್ಲೂ ಕೂಡ ಮಂಕುತಿಮ್ಮನ ಕಗ್ಗ ನೀವು ಕೇಳಿರ್ತೀರ ಅನ್ಕೊಂತೀನಿ. ಅಂತಹ ಒಂದು ಅತ್ಯುತ್ತಮವಾದಂತಹ ಕೃತಿಯನ್ನ ರಚನೆ ಮಾಡುವಂತರು ಇದೇ ನಮ್ಮ DVG. ಅವ್ರ ಬಗ್ಗೆ ಇನ್ನೊಂದು ಹೇಳ್ತೀನಿ ನಿಮಗೆ. ಯಾವುದೋ ಸಾಮಾನ್ಯವಾಗಿ ಒಂದು KSRTC ಬಸ್ಸಲ್ಲಿ ನೀವು ಎಲ್ಲರೂ ಕೂಡ ಅಡ್ಡಾಡಿರ್ತೀರಿ, ನೋಡಿರ್ತೀರಿ. ಡ್ರೈವರ್, ಬಸ್ಸಿನ ಚಾಲಕ ಅಥವಾ ಡ್ರೈವರ್ ಕುತ್ಕೊಂಡಿರ್ತಾ ಅವನ ಹಿಂಭಾಗದಲ್ಲಿ ಒಂದು ಸ್ಲೋಗನ್ ಬರೆದಿರುತ್ತೆ, ಹೇಳಿಕೆ ಇರುತ್ತೆ. ಏನ್ ಬರೆದಿರುತ್ತೆ? ಇರುವುದೆಲ್ಲ ಬಿಟ್ಟು ಬಾರದೆಂಬುದನ್ನು ಬಿಡು ಮಂಕುತಿಮ್ಮ ಅನ್ನೋದಿರುತ್ತೆ ಅಲ್ವಾ. ಅಂತಹ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟವರು ಇವರೇ ನಮ್ಮ DV ಗುಂಡಪ್ಪನವರು. ಅಂತಹ ಸಾಧಕರ ಕುರಿತಂತೆ ಗದ್ಯ ಭಾಗವನ್ನ ಕೃತಿಯನ್ನ ರಚನೆಯನ್ನ ಮಾಡಿ ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಲೇಖಕ ಆಗಿರ್ತಕ್ಕಂತಹ N ಲಕ್ಷ್ಮೀನಾರಾಯಣ ಭಟ್ರು. ಹಾಗಾಗಿ ಅವರ ಪರಿಚಯವನ್ನ ಈಗ ನಾವು ಮಾಡ್ಕೊಳ್ಳೋಣ. ಇವರು ಎಲ್ಲಿ ಹುಟ್ಟಿದ್ರು, ಎಷ್ಟಲ್ಲಿ ಹುಟ್ಟಿದ್ರು, ಮತ್ತು ಅವರ ತಂದೆ ತಾಯಿ ಯಾರು, ಅವರ ಬರೆದಿರ್ತಕ್ಕಂತಹ ಕೃತಿಗಳು ಯಾವುವು ಮತ್ತು ಪ್ರಶಸ್ತಿಗಳು ಯಾವ್ಯಾವ ಬಂದಿದ್ದೇವೆ ಅನ್ನೋದನ್ನ ನಾವು ಈಗ ತಿಳ್ಕೊಳ್ಳೋಣ ಮಕ್ಕಳೇ. ಈ ಒಂದು ಸಾರ್ಥಕ ಬದುಕಿನ ಸಾಧಕ ಅಂತಕ್ಕಂತಹ ಒಂದು ಗದ್ಯ ಭಾಗದ ಲೇಖಕರಾಗಿರ್ತಕ್ಕಂತಹ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಕ್ರಿಸ್ತಶಕ 1936ರಲ್ಲಿ ಶಿವಮೊಗ್ಗದಲ್ಲಿ ಜನಿಸ್ತಾರೆ. ಶಿವಮೊಗ್ಗ ಹಲವು ಸಾಧಕರ ತವರು ಮಕ್ಕಳೇ. ಇವರ ಅನಂತಮೂರ್ತಿಯಾಗಿರ್ಬೋದು ಅಥವಾ ನಮ್ಮ ರಾಷ್ಟ್ರ ಕವಿ ಯಾರು ಕುವೆಂಪುರವರು, ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತಕ್ಕಂಥ ಒಂದು ಹೆಸರು ಬರುತ್ತೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಅಂತಕ್ಕಂತಹ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿದಂತವರು, ಇಡೀ ವಿಶ್ವಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಯಾರು ಕುವೆಂಪುರವರು. ಅಂತಹ ಒಂದು ಶಿವಮೊಗ್ಗದಲ್ಲಿ ಇವರು ಕೂಡ ಹುಡ್ತಾರೆ. ಎಷ್ಟರಲ್ಲಿ? 1936ರಲ್ಲಿ ಶಿವಮೊಗ್ಗದಲ್ಲಿ ಹುಡ್ತಾರೆ. ತಂದೆ ಯಾರಪ್ಪ ಅಂದ್ರೆ ಶಿವರಾಮ ಭಟ್ಟ ಅಂತಕ್ಕಂಥವ್ರು ಅವರ ತಂದೆ. ತಾಯಿ ಮೂಕಾಂಬಿಕೆ. ಶಿವರಾಮ ಭಟ್ಟ ಮತ್ತು ಮೂಕಾಂಬಿಕೆಯವರ ಸುಪುತ್ರರಾಗಿ ಮಗನಾಗಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅಂತಕ್ಕಂಥವ್ರು ಹುಡ್ತಾರೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆರ್ಟ್ಸ್ ಫ್ಯಾಕ್ಟರಿಯ ಡೀನ್ ಆಗಿ ದುಡಿಯುತ್ತಾರೆ. ಇವರ ಶ್ರೇಷ್ಠ ಸಾಹಿತಿ, ಪ್ರೌಢ ವಿಮರ್ಶಕ, ಜನಪ್ರಿಯ ಭಾವಗೀತಕಾರ, ಸಮರ್ಥ ಅನುವಾದಕ, ವಿದ್ವಾಂಸ ಮತ್ತು ವಾಗ್ಮಿ. ಇಷ್ಟೆಲ್ಲ ಸೇವೆಯನ್ನ ಕೊಟ್ಟಿರ್ತಕ್ಕಂಥವ್ರು ಸಾಧಕರಾಗಿ. ಇವರು ಕೂಡ ಒಂದು ರೀತಿಯಾಗಿ ಸಾಧಕರ ಸಾಲಿನಲ್ಲಿ ತಮ್ಮನ್ನು ಕೂಡ ತಾವು ನಿಲ್ಲಿಸಿಕೊಂಡಿರ್ತಕ್ಕಂಥವ್ರು, ಗುರುತಿಸಿಕೊಂಡಿರ್ತಕ್ಕಂಥವ್ರು. ಸೊ ಇಷ್ಟೆಲ್ಲ ಮಾಡಿರ್ತಕ್ಕಂತಹ ಇವರು ಹಲವಾರು ಸಾಹಿತ್ಯಕ್ಕೂ ಕೂಡ ಹಲವು ಸಾಹಿತ್ಯ ಕೃಷಿಗಳನ್ನ ಮಾಡುವ ಮುಖಾಂತರವಾಗಿ ಕನ್ನಡ ಸಾಹಿತ್ಯವನ್ನು ಕೂಡ ಶ್ರೀಮಂತಗೊಳಿಸಿದ್ದಾರೆ. ಅದರಲ್ಲಿ ಬಂದಿರತಕ್ಕಂತಹ ಕೆಲವು ಕೃತಿಗಳಲ್ಲಿ ಕವನ ಸಂಕಲನಗಳಲ್ಲಿ ವೃತ್ತ, ಚಿತ್ರಬಾನು ಮತ್ತು ಸುಳಿ ಅಂತಕ್ಕಂತಹ 3 ಕೃತಿಗಳನ್ನ ಕವನ ಸಂಕಲನ ಬರೆದರೆ ಯಾವಪ್ಪ ಅಂದ್ರೆ ವೃತ್ತ, ಚಿತ್ರಕೂಟ, ಸುಳಿ ಅಂತಕ್ಕಂಥವು ನಮ್ಮ NS ಲಕ್ಷ್ಮೀನಾರಾಯಣ ಅವರು ಬರೆದಿರ್ತಕ್ಕಂತಹ ಕವನ ಸಂಕಲನಗಳು. ಜೊತೆಗೆ ಕೃತಿ ಅಂತಕ್ಕಂಥದ್ದು ಬರುತ್ತೆ, ತದನಂತರದಲ್ಲಿ ಹೇಳ್ತೀನಿ. ಜೊತೆಗೆ ಸಾಕಷ್ಟು ಧ್ವನಿ ಸುರಿಗಳನ್ನು ಕೂಡ ಇವರು ಹೊರಡಿಸಿರೋದನ್ನ ನಾವು ಕಾಣ್ತೀವಿ. ಅವು ಯಾವಪ್ಪ ಅಂದ್ರೆ ದೀಪಿಕಾ, ಭಾವಸಂಗಮ, ಬಂದೇ ಬರುತ್ತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ ಮತ್ತು ಪ್ರೇಮಧಾರೆ. ಯಾವ್ಯಾವು? ದೀಪಿಕಾ, ಭಾವಸಂಗಮ,
ಬಂದೇ ಬರುತ್ತಾವ ಕಾಲ ಬಾರ ವಸಂತ ಅಭಿನಂದನ ಭಾವೋತ್ಸವ ಮತ್ತು ಪ್ರೇಮ ಸಂಗಮ ಇವೆಲ್ಲವೂ ಕೂಡ ನಮ್ಮ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಅವರು ಬರೆದಿರ್ತಕ್ಕಂತಹ ಧ್ವನಿ ಸುರಳಿಗಳು. ಜೊತೆಗೆ ಇಷ್ಟು ಕೇವಲ ದೊಡ್ಡವರ ಧ್ವನಿ ಸುರಳಿಗಳಷ್ಟೇ ಅಲ್ಲ, ಮಕ್ಕಳಿಗೂ ಸಂಬಂಧಪಟ್ಟಂತೆ ಮಕ್ಕಳಿಗಾಗಿಯೇ ಮಕ್ಕಳು ಇಷ್ಟಪಡುವ ಹಾಗೆ ಅವರು ಕೂಡ ಅವರ ಆಸಕ್ತಿಯನ್ನು ಕೂಡ ಕೆರಳಿಸುವ ಹಾಗೆ ಕೆಲವೊಂದಷ್ಟು ಮಕ್ಕಳ ಧ್ವನಿ ಸುರುಳಿಗಳನ್ನು ಕೂಡ ತಂದಿರೋದನ್ನ ನಾವು ಕಾಣ್ತೀವಿ. ಅವು ಯಾವಪ್ಪ ಅಂದ್ರೆ ನಂದನ, ಕಿನ್ನರಿ, ನವಿಲುಗರಿ ಮತ್ತು ಕಿಶೋರಿ. ಯಾವ್ಯಾವು? ನಂದನ, ಕಿನ್ನರಿ, ನವಿಲುಗರಿ ಮತ್ತು ಕಿಶೋರಿ ಅಂತಕ್ಕಂತಹ ಮಕ್ಕಳ ಧ್ವನಿ ಸುರುಳಿಗಳನ್ನು ಕೂಡ ಇವರು ಹೊರತಂದಿದ್ದಾರೆ. ಜೊತೆಗೆ ಒಂದು ಬಹಳ ಮುಖ್ಯವಾಗಿರತಕ್ಕಂತಹ ಒಂದು ಕೃತಿ ರಚನೆ ಮಾಡಿರೋದನ್ನು ಕೂಡ ನಾವು ಗಮನಿಸ್ತೀವಿ. ಇಲ್ಲಿ ಯಾವ್ದಂದ್ರೆ ಸಾಹಿತ್ಯ ರತ್ನ ಸಂಪುಟ. ಸಾಹಿತ್ಯ ರತ್ನ ಸಂಪುಟ ಅಂತಕ್ಕಂಥದ್ದು ಇವರೇ ಬರೆದಿರ್ತಕ್ಕಂತಹ ಒಂದು ಕೃತಿ. ನೋಡಿ, ಇದರಲ್ಲಿ 16 ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗೆಗೆ ಬೆಳಕುವ ಸಂತಕ್ಕಂತಹ ಒಂದು ಸಾಹಿತ್ಯ ರತ್ನ ಸಂಪುಟ ಅಂತಕ್ಕಂತಹ ಒಂದು ಕೃತಿ. 16 ಸಾಧಕರ ಜೀವನದ ಘಟನೆಗಳನ್ನ ಆ ಒಂದು ಸಾಹಿತ್ಯ ರತ್ನ ಸಂಪುಟ ಅಂತಕ್ಕಂತಹ ಕೃತಿ ಹೊರ ತರುತ್ತಂತೆ, ಬೆಳಕನ್ನ ಚೆಲ್ಲುತ್ತಂತೆ. ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನ ನೋಡಿ, ಕವನ ಸಂಕಲನ, ಧ್ವನಿ ಸುರುಳಿಗಳನ್ನ, ಮಕ್ಕಳ ಧ್ವನಿ ಸುರುಳಿಗಳನ್ನ, ಜೊತೆಗೆ ಸಾಹಿತ್ಯ ರತ್ನ ಸಂಪುಟ ಅಂತಕ್ಕಂತಹ ಒಂದು ಸಾಧಕರ ಒಂದು ಬದುಕಿನ ಅನಾವರಣವನ್ನ ಮಾಡಿರ್ತಕ್ಕಂತಹ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಅನಾಯಾಸವಾಗಿ ಹುಡುಕಿಕೊಂಡು ಬಂದಿರೋದನ್ನು ಕೂಡ ನಾವು ಕಾಣ್ತೀವಿ. ಅದನ್ನ ನೀವೆಲ್ಲರೂ ಕೂಡ ಯಾವ್ಯಾವ ಬಂದಿದೆ ಅನ್ನೋದನ್ನ ನಿಮ್ಮ ಒಂದು ಕಪ್ಪು ಹಾಲಿಗೆ ಮೇಲೆ ನೋಡ್ತಾ ಇದ್ರಿ. ಅವುಗಳಲ್ಲಿ ಯಾವ ಅಂದ್ರೆ ಕರ್ನಾಟಕ ಸರ್ಕಾರ ಕೊಡ್ತಕ್ಕಂತಹ ಕನ್ನಡ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು. ನೆಕ್ಸ್ಟ್ ನಮ್ಮ ಜ್ಞಾನಪೀಠ ಪುರಸ್ಕೃತರು ಯಾರು? ಶಿವರಾಮ ಕಾರಂತರು ಅಲ್ವಾ? ಅವರೇ ಬರೆದಿರ್ತಕ್ಕಂತಹ ಮೂಕಜ್ಜಿಯ ಕನಸುಗಳು ಅಂತಕ್ಕಂತಹ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅವರ ಅಂತಹ ಒಬ್ಬ ಕವಿಯ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ಕೂಡ ಕೊಡ್ತಾರೆ. ಅದ್ಯಾವುದಪ್ಪ ಅಂದ್ರೆ ಶಿವರಾಮ ಕಾರಂತ ಅಂತಕ್ಕಂತಹ ಒಂದು ಪ್ರಶಸ್ತಿ. ಹಾಗಾಗಿ ಅಂತಹ ಶಿವರಾಮ ಕಾರಂತ ಅಂತಕ್ಕಂತಹ ಒಂದು ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ. ಜೊತೆಗೆ ಕನ್ನಡ ಏಕೀಕರಣ ಗೊತ್ತಲ್ಲ ಮಕ್ಕಳೇ, ಏಕೀಕರಣಗೊಂಡಂತಹ ವರ್ಷದಿಂದ ನಾವೆಲ್ಲರೂ ಕೂಡ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವನ ಆಚರಣೆಯನ್ನ ಮಾಡ್ತೀವಿ. ಆ ರಾಜ್ಯೋತ್ಸವವನ್ನ ಆಚರಣೆ ಮಾಡತಕ್ಕಂತಹ ಒಂದು ಸಂದರ್ಭದಲ್ಲಿ ಕನ್ನಡ ನಾಡಿನಲ್ಲಿ ಅನುಪಮವಾಗಿರ್ತಕ್ಕಂತಹ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪ್ರತಿ ವರ್ಷ ಕೊಡ್ತಾರೆ. ಆದ್ರೆ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಯಾರು ಕೂಡ ಕೊಡಲಿಲ್ಲ. ಯಾಕಪ್ಪ ಅಂದ್ರೆ ಈ COVID-19 ಕಾರಣದಿಂದಾಗಿ ಯಾವೊಬ್ಬ ಸಾಧಕರಿಗೂ ಕೂಡ ಪ್ರಶಸ್ತಿಯನ್ನು ಕೊಡಲಿಲ್ಲ. ತದನಂತರದಲ್ಲಿ ಅದು ಮುಂದಿನ ವರ್ಷದಿಂದ ಕಂಟಿನ್ಯೂ ಮುಂದುವರ್ಕೊಂಡು ಹೋಗುತ್ತೆ ಮಕ್ಕಳೇ. ಅಂತಹ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡ್ಕೊಳ್ಳೋದ್ರಲ್ಲಿ ಇವರು ಕೂಡ ಸಫಲತೆಯನ್ನ ಪಡೆದಿದ್ದಾರೆ. ಯಾವುದು? ಕರ್ನಾಟಕ ಸರ್ಕಾರ ಕೊಡ್ತಕ್ಕಂತಹ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಇವರು ನಮ್ಮ ಕವಿಗಳು ಪಡೆದಿದ್ದಾರೆ. ಜೊತೆಗೆ ಮಾಸ್ತಿ ಪ್ರಶಸ್ತಿ. ಮಾಸ್ತಿ ಕೂಡ ಮತ್ತೊಬ್ಬ ಕವಿ. ಮಾಸ್ತಿ ಸಾಣ್ಯ ಕಥೆಗಳ ಜನಕ. ಮಾಸ್ತಿ ಕನ್ನಡದ ಆಸ್ತಿ ಅಂತಕ್ಕಂತಹ ಬಿರುದನ್ನ ಪಡೆದಿರ್ತಕ್ಕಂಥವ್ರು, ಬಿರುದಾಂಕಿತರು ಅಲ್ವಾ? ಇವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಚಿಕ್ಕವೀರ ರಾಜೇಂದ್ರ ಅಂತಕ್ಕಂತಹ ಒಂದು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವುದನ್ನು ನಾವು ಕಾಣ್ತೀವಿ. ಅಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಹೆಸರಿನಲ್ಲಿ ಕೊಡ್ತಕ್ಕಂತಹ ಒಂದು ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಅಂತಕ್ಕಂಥದ್ದು. ಅಂತಹ ಒಂದು ಮಾಸ್ತಿ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ. ಇವರು ಅಂದ್ರೆ ಯಾರು? ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರು. ಇನ್ನು ಜೊತೆಗೆ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ. ಇದು ಕೂಡ ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಬರತಕ್ಕಂತಹ ಒಂದು ಪ್ರಸಿದ್ಧ ವಿದ್ಯಾಸಂಸ್ಥೆ ಆಳ್ವಾಸ್ ನುಡಿಸಿರಿ ಅಂತಕ್ಕಂಥದ್ದು. ಅಂತ ಒಂದು ಸಂಸ್ಥೆ ಕೊಡ್ತಕ್ಕಂತಹ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿಯನ್ನು ಕೂಡ ಪಡೆಯುವಲ್ಲಿ ನಮ್ಮ ಲೇಖಕರು ಸಫಲತೆಯನ್ನ ಪಡೆದಿದ್ದಾರೆ. ಜೊತೆಗೆ ಆರ್ಯಭಟ ಪ್ರಶಸ್ತಿ. ಆರ್ಯಭಟ ಪ್ರಶಸ್ತಿ ವಿಜ್ಞಾನ ಕ್ಷೇತ್ರದಲ್ಲಿ ಹಲವು ಸಾಧನೆಗಳನ್ನ ಮಾಡಿರ್ತಕ್ಕಂತಹ ಸಾಧಕರಿಗೆ, ವಿಜ್ಞಾನಿಗಳಿಗೆ ಕೊಡ್ತಕ್ಕಂತಹ ಪ್ರಶಸ್ತಿ. ಹಾಗಾಗಿ ಅಂತಹ ಒಂದು ಆರ್ಯಭಟ ಪ್ರಶಸ್ತಿಯನ್ನು ಕೂಡ ಇವರು ಪಡೆಯೋದ್ರಲ್ಲಿ ಯಶಸ್ವಿಯನ್ನು ಕೂಡ ಹೊಂದಿದ್ದಾರೆ. ಅಥವಾ
ಅಂತಹ ಒಂದು ಆರ್ಯಭಟ ಪ್ರಶಸ್ತಿಯನ್ನು ಕೂಡ ಇವರು ಪಡೆಯುವಲ್ಲಿ ಸಫಲತೆಯನ್ನ ಹೊಂದಿದರೆ. ಇದಿಷ್ಟು ಕೂಡ ನಮ್ಮ ಲೇಖಕ ಆಗಿರ್ತಕ್ಕಂತಹ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಒಂದಷ್ಟು ಪರಿಚಯ. ಮಕ್ಕಳೇ, ಮತ್ತೊಮ್ಮೆ ಇದನ್ನ ಇನ್ನೊಂದ್ಸಲ ಹೇಳೋದಾದ್ರೆ, ಹುಟ್ಟಿದ್ದು 29/10/1936 ಶಿವಮೊಗ್ಗದಲ್ಲಿ ಹುಟ್ಟಂತಹ ಇವರು ತಂದೆ ಲಕ್ಷ್ಮೀನಾರಾಯಣ ಭಟ್ರು ಮತ್ತು ತಾಯಿ ಮೂಕಾಂಬಿಕೆ ಅಂತಕ್ಕಂಥವ್ರು ಇವರ ತಂದೆ ತಾಯಿಗಳು. ಸಾಹಿತ್ಯದ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ರು ಹಲವು ಕೃತಿಗಳನ್ನು ಬರೆದಿರುವುದನ್ನು ನಾವು ಕಾಣ್ತೀವಿ. ಅವುಗಳಲ್ಲಿ ವೃತ್ತ, ಚಿತ್ರಕೂಟ, ಸುಳಿ ಅಂತಕ್ಕಂತಹ ಕವನ ಸಂಕಲನವನ್ನ ರಚಿಸಿದ್ರೆ, ದೀಪಿಕಾ, ಭಾವಸಂಗಮ, ಬಂದೇ ಬರುತ್ತಾವ ಕಾಲ, ಬಾರ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರ ಅಂತಕ್ಕಂತಹ ಧ್ವನಿ ಸುರುಳಿಗಳನ್ನ ಹೊರತಂದಿದ್ದಾರೆ. ಜೊತೆಗೆ ಮಕ್ಕಳ ಧ್ವನಿ ಸುರುಳಿಗಳನ್ನು ಕೂಡ ಇವರು ತಂದಿದ್ದಾರೆ. ಅವು ಯಾವಪ್ಪ ಅಂದ್ರೆ ನಂದನ, ಕಿಶೋರಿ, ನವಿಲುಗರಿ, ಕಿನ್ನರಿ ಮತ್ತು ಕಿಶೋರಿ ಬೇರೆ ಬೇರೆವು. ಜೊತೆಗೆ ಹಲವಾರು ಸಾಹಿತ್ಯ ಸಾಧಕರ ಬದುಕಿನ ಅನಾವರಣವನ್ನ ಚಿತ್ರಿಸ್ತಕ್ಕಂತಹ ತೆರೆದಿರ್ತಕ್ಕಂತಹ ಒಂದು ಕೃತಿ ಸಾಹಿತ್ಯ ರತ್ನ ಸಂಪುಟ ಅಂತಕ್ಕಂತಹ ಒಂದು ಕೃತಿ. ಆ ಒಂದು ಕೃತಿಯನ್ನು ಕೂಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಸಾಹಿತ್ಯ ಕೃಷಿಗಳನ್ನ ಮಾಡಿರ್ತಕ್ಕಂತಹ ಇವರಿಗೆ ಹಲವು ಪ್ರಶಸ್ತಿಗಳನ್ನ ಲಭಿಸಿದ್ದು. ಅವುಗಳಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ತುಳಸಿರಿ ಪ್ರಶಸ್ತಿ, ಕೊನೆಯದಾಗಿ ಆರ್ಯಭಟ ಪ್ರಶಸ್ತಿ ಅಂತಕ್ಕಂಥದ್ದು ಕೂಡ ಇವರಿಗೆ ಲಭಿಸಿದೆ. ಮಕ್ಕಳ ಇನ್ನೊಂದು ಪಾಯಿಂಟ್ ಬಂತು ಇಲ್ಲಿ ನಿಮ್ಮ ಬುಕ್ ಅಲ್ಲಿ. ಅದು ಯಾವ್ದಪ್ಪ ಅಂದ್ರೆ 2000ರಲ್ಲಿ ಉಸ್ಟನಿನಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ದರು ಅಂತಕ್ಕಂತಹ ಮಾಹಿತಿ ಲಭ್ಯವಾಗುತ್ತೆ. ಇದಿಷ್ಟು ಕೂಡ ನಮ್ಮ ಲೇಖಕರಾಗಿರ್ತಕ್ಕಂತಹ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ಪರಿಚಯ. ಮಕ್ಕಳೇ, ಹಾಗಾದ್ರೆ ಈ ಒಂದು ಪಾಠದ ಆಶಯ ಅಂತಕ್ಕಂಥದ್ದು ಏನಿದೆ, ಯಾವ ಆಶಯ ಭಾವವನ್ನು ಇಟ್ಕೊಂಡು ಪ್ರಸ್ತುತ ಪಾಠವನ್ನ ಇಟ್ಟಿದ್ದಾರೆ ಅನ್ನೋದನ್ನ ನಾವೀಗ ನೋಡೋಣ ಮಕ್ಕಳೇ. ಮಕ್ಕಳೇ ನೋಡ್ಕೊಳ್ಳಿ, ಕನ್ನಡ ನಾಡು ರಸ ಋಷಿಗಳ ಬೀಡು, ಸಾಧು ಸತ್ಪುರುಷರ ನೆಲೆವೀಡು. ಕನ್ನಡ ನಾಡಿನಲ್ಲಿ ಹಲವಾರು ಸತ್ಪುರುಷರು ಜನಿಸಿ ತ್ಯಾಗ ಜೀವನ ನಡೆಸಿ ಇತರರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಇಂತಹ ಋಷಿಪ್ರಾಯರಾದವರಲ್ಲಿ DVG ಅವರು ಒಬ್ಬರು. ಸುಸಂಸ್ಕೃತ ವಿದ್ಯಾವಂತರಾದ DVG ಅವರು ಸುಮಾರು 66 ಕೃತಿಗಳನ್ನ ಎಂದರೆ ಸುಮಾರು 8,000 ಪುಟಗಳ ಸಾಹಿತ್ಯವನ್ನು 1,500 ಪುಟಗಳ ಬಿಡಿ ಲೇಖಗಳನ್ನ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಸಿರಿವಂತ ಸಾಹಿತಿ, ಲೇಖಕ, ಪತ್ರಕರ್ತ, ಸಂಪಾದಕ, ಸಾಹಿತಿ ಮತ್ತು ರಾಜಕಾರಣಿಯಾಗಿ ಎಲ್ಲಕ್ಕೂ ಮಿಗಿಲಾಗಿ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ ಮೇರು ವ್ಯಕ್ತಿತ್ವದ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿದವರು ಡಾಕ್ಟರ್ DV ಗುಂಡಪ್ಪ ಅವರು. ಹಾಗಾಗಿ ಆಸ್ತಿ, ಹಣ ಮುಂತಾದವನ್ನ ಗಳಿಸದೆ ಸದಾ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ದಣಿಯದೆ ದುಡಿದವರು DVG. ಅವರ ಸಾರ್ಥಕ ಬದುಕು, ಆದರ್ಶ ಜೀವನ ನಮ್ಮೆಲ್ಲರ ಬದುಕಿನ ಸೂತ್ರವಾಗಲಿ ಎಂಬುದೇ ಪಾಠ್ಯದ ಆಶಯ. ನೋಡಿ, ಇಷ್ಟೆಲ್ಲ ಸಾಧನೆ ಬಡತನಕ್ಕೆ, ಎಷ್ಟು ಬಡತನ ಇದ್ರೂ ಕೂಡ ಅದನ್ನೆಲ್ಲವನ್ನ ನುಂಗಿಕೊಂಡು ಜೀವನದಲ್ಲಿ ಯಶಸ್ಸಿನ ತುದಿಯನ್ನ ಏರಿದಂಥವ್ರು ನಮ್ಮ DVG ಅವರು. ಒಬ್ಬ ಸಾಮಾನ್ಯ ಪತ್ರಕರ್ತರಾಗಿ ವೃತ್ತಿ ಜೀವನ ಆರಂಭಿಸಿದ ಇವರು ಒಬ್ಬ ಸಾಹಿತಿಯಾಗಿ ಜೊತೆಗೆ ಲೇಖಕರಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ, ರಾಜಕಾರಣಿಯಾಗಿ ಕೂಡ ಗುರುತಿಸಿಕೊಂಡು ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ತನಗಾಗಿ ಆಸ್ತಿ, ಹಣ ಮುಂತಾದವನ್ನು ಗಳಿಸದೆ ಸದಾ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ದಣಿಯದೆ ದುಡಿದವರು DVG. ಅಂತಹ ಸಾಧಕರ ಆದರ್ಶ ಜೀವನ ನಮ್ಮೆಲ್ಲರ ಬದುಕಿನ ಸೂತ್ರ ಆಗ್ಬೇಕಂತಕ್ಕಂಥ ಒಂದು
ಮುಖ್ಯ ಆಶಯವನ್ನ ಇಟ್ಕೊಂಡು ಪ್ರಸ್ತುತ ಪಾಠವನ್ನ ನಿಮಗೆ ಇಟ್ಟಿರತಕ್ಕಂಥದ್ದು ಮಕ್ಕಳೇ. ಹಾಗಾದ್ರೆ ಪ್ರಸ್ತುತ ಪಾಠವನ್ನ ಯಾವ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದ್ರೆ ನಮ್ಮ ಲೇಖಕರಾಗಿರ್ತಕ್ಕಂಥ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಅವರು ಬರೆದಿರ್ತಕ್ಕಂತಹ ಸಾಹಿತ್ಯ ರತ್ನ ಸಂಪುಟ ಅಂತಕ್ಕಂಥದ್ದನ್ನ ಬರೆದೇ ನಿಮಗೆ ಆ ಒಂದು ಸಾಹಿತ್ಯ ರತ್ನ ಸಂಪುಟ ಅಂತಕ್ಕಂಥ ಒಂದು ಕೃತಿಯಿಂದ ಪ್ರಸ್ತುತ ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಕ್ಕಳೇ, ಪಾಠದ ಮೇಲ್ಭಾಗದಲ್ಲಿ ಪಾಠದ ಪ್ರವೇಶ ಅಂತಕ್ಕಂಥದ್ದು ಬರುತ್ತೆ, ನೋಡ್ಕೊಳ್ಳಿ. ಮಾನವನ ಜನ್ಮದ ಸಾರ್ಥಕತೆ ಮೌಲ್ಯಯುತ ಜೀವನವನ್ನ ನಡೆಸುವುದರಿಂದ ಮಾತ್ರ ರೂಪುಗೊಳ್ಳಬಲ್ಲದು. ಪ್ರತಿಯೊಬ್ಬರಿಗೂ ಸಾಧನೆಯ ಮೆಟ್ಟಿಲೇರುವ ವಿಪುಲ ಅವಕಾಶಗಳಿದ್ದರು ಸಾಧನೆಯನ್ನ ಸಾಧ್ಯವಾಗಿಸಿಕೊಂಡವರು ಕೆಲವರು ಮಾತ್ರ. ಇಂತಹ ಸಾರ್ಥಕ ಬದುಕನ್ನ ಕಟ್ಟಿಕೊಂಡು ಮೌಲ್ಯಯುತ ಜೀವನ ನಡೆಸಿದ ಮಹಾನ್ ವ್ಯಕ್ತಿಗಳ ಜೀವನದ ಪ್ರಮುಖ ಘಟನೆಗಳ ಸ್ಥೂಲ ವಿಚಾರಗಳನ್ನ ಕಲಾತ್ಮಕವಾಗಿ ದಾಖಲಿಸುವುದೇ ವ್ಯಕ್ತಿ ಚಿತ್ರ. ಇಂದು ಆತ್ಮಕಥನ, ಜೀವನ ಚರಿತ್ರೆಗಳಂತೆ ವ್ಯಕ್ತಿ ಚಿತ್ರವೂ ಸಹ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ಅಧಿಕಾರ ಎಂಬುದು ಮನುಷ್ಯನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಎನ್ನುತ್ತಾರೆ. ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ ಆ ವ್ಯಕ್ತಿ ಆದರ್ಶ ವ್ಯಕ್ತಿತ್ವ ಹೊಂದಬಲ್ಲ ಎನ್ನುವ ಮಾತಿಗನುಗುಣವಾಗಿ ಕನ್ನಡ ಸಾಹಿತ್ಯದಲ್ಲಿ ಅಪ್ರತಿಮ ಧೀಮಂತರಾಗಿ ಬೆಳೆದವರು DVಜಿ ಅವರು. ಸಾಹಿತಿಯಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ ಮತ್ತು ರಾಜಕಾರಣಿಯಾಗಿದ್ದರೂ ಸಹ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನ ಸಾರ್ಥಕಗೊಳಿಸಿಕೊಂಡ ಈ ಮಹಾನ್ ಸಾಧಕನ ಆದರ್ಶ ಬದುಕಿನ ಚಿತ್ರವನ್ನ ಪ್ರಕೃತ ಗದ್ಯ ಭಾಗದಲ್ಲಿ ಸ್ಮರಿಸಲಾಗಿದೆ. ಮಕ್ಕಳೇ, ಇದಿಷ್ಟು ಕೂಡ ಈ ಒಂದು ಸಾರ್ಥಕ ಬದುಕಿನ ಸಾಧಕ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೆಲವು. ಈಗ ಗದ್ಯ ಭಾಗಕ್ಕೆ ಹೋಗೋಣ. ಗದ್ಯ ಭಾಗದ ವಿವರಣೆಯನ್ನ ನೋಡೋಣ ಮಕ್ಕಳೇ. ಅದಕ್ಕೆ ಮುಂಚಿತವಾಗಿ ಒಂದೆರಡು ನಿಮಿಷಗಳ ಕಾಲಾವಕಾಶವನ್ನ ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಒಂದು 3 ಪ್ಯಾರಾವನ್ನ ನೀವು ಓದ್ಕೊಳ್ಳಿ ಮಕ್ಕಳೇ. ಒಂದೆರಡು ನಿಮಿಷ ಸಮಯಾವಕಾಶ ಇರುತ್ತೆ.
ಮಕ್ಕಳ ಇಷ್ಟೊತ್ತು ಓದ್ಕೊಳ್ಳಿ. ಈಗ ಪುಸ್ತಕ ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ. ಡಿವಿಜಿ ಅವರು ತಮ್ಮೊಡನೆ ಮಾತು ನಿಲ್ಲಿಸಿಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಆಪ್ತರೆದುರು ಅದನ್ನ ತೋಡಿಕೊಂಡರು. ಮಕ್ಕಳೇ, ದಿವಾನ ಅನ್ನೋದರ್ಥ ಮಂತ್ರಿ ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ. ಈ ಮಿರ್ಜಾ ಇಸ್ಮಾಯಿಲ್ ಅಥವಾ ಮಿರ್ಜಾ ಸಾಹೇಬರು ಯಾರು ಅಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಇವರು ಕೂಡ ದಿವಾನರಾಗಿ ಸೇವೆಯನ್ನ ಸಲ್ಲಿಸ್ತಕ್ಕಂಥವ್ರು. ಈಗ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರ ನಂತರದಲ್ಲಿ ಮೈಸೂರು ಸಂಸ್ಥಾನ ಕಂಡಂತಹ ಬಹಳ ಪ್ರಸಿದ್ಧಿಯನ್ನ ಖ್ಯಾತಿಯನ್ನ ಪಡೆದಂತಹ ದಿವಾನರು ಯಾರಪ್ಪ ಅಂದ್ರೆ ನಮ್ಮ ಮಿರ್ಜಾ ಸಾಹೇಬರು. ಮಿರ್ಜಾ ಇಸ್ಮಾಯಿಲ್ ಅಂತಕ್ಕಂಥದ್ದು ಅವರ ಪೂರ್ಣ ಹೆಸರು. ಮಿರ್ಜಾ ಸಾಹೇಬರು ಅಂತ ಕೊಟ್ಟಿದ್ದಾರೆ ಎಂಬ ಬುಕ್ಕಲ್ಲಿ. ಮಿರ್ಜಾ ಸಾಹೇಬರು ಕಳವಳ ಅಂದ್ರೆ ತುಂಬಾ ಒಂದು ರೀತಿಯಾಗಿ ದುಃಖ ಅಂತಕ್ಕಂಥದ್ದು, ತುಂಬಾ ವಿಷಾದ ಅಂತಕ್ಕಂಥದ್ದು ಆಗಿರತಕ್ಕಂಥವರಿಗೆ. ಸೊ ಅದನ್ನ ತಮ್ಮ ಆಪ್ತರೆದುರು ಕೂಡ ತೋರ್ಕೊಂಡಿರುತ್ತೆ. ಯಾವ ವಿಚಾರ ಅಂದ್ರೆ ನಮ್ಮ ಯಾರು ಪಾಠದ ನಾಯಕರಾಗಿರ್ತಕ್ಕಂತಹ ಡಿ.ವಿ. ಗುಂಡಪ್ಪನವರು ಇಂತಹ ಮೈಸೂರು ಸಂಸ್ಥಾನದ ಪರಮೋಚ್ಚ ಹುದ್ದೆಯಲ್ಲಿರ್ತಕ್ಕಂತಹ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಮಾತಾಡಿಸ್ತಾ ಇಲ್ಲ, ಅವರ ಜೊತೆ ಮಾತಾಡಿಸೋದನ್ನ ಬಿಟ್ಟಿದ್ದಾರೆ. ಅಂದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ಇರಬಹುದು, ಅದಕ್ಕೊಂದು ನಿಖರವಾಗಿರ್ತಕ್ಕಂಥ ಕಾರಣ ಇರುತ್ತೆ. ಅದು ಏನ್ ಕಾರಣ ಅಂತ ಗೊತ್ತಿಲ್ಲ, ಬಟ್ ಸಣ್ಣ ಪುಟ್ಟ ವಿಚಾರ ಏನೇ ಇರಬಹುದು. ಅಥವಾ ಇವ್ರಿಗೆ ಏನಾದ್ರು ಅದು ನಮ್ಮ ಡಿ.ವಿ.ಜಿ ಅವರಿಗೆ ಆಗದೇ ಇರತಕ್ಕಂತಹ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಕಾರಣಕ್ಕಾಗಿ ಬಹುಶಃ ವಿಷಾದವನ್ನು ಅಥವಾ ಬೇಸರವನ್ನು ಮಾಡಿಸ್ಕೊಂಡಿರ್ಬೋದು. ಸೊ ಆ ಒಂದು ಹಿನ್ನೆಲೆ ನಮ್ಮ ಮಿರ್ಜಾ ಸಾಹೇಬರಿಗೆ ಗೊತ್ತಿಲ್ಲ, ತಿಳಿದಿಲ್ಲ. ಹಾಗಾಗಿ ನಮ್ಮ ಡಿ.ವಿ.ಜಿ ಅವರು ಮಿರ್ಜಾ ಸಾಹೇಬ್ರ ಹತ್ರ ಮಾತಾಡೋದನ್ನ ಬಿಟ್ಟಿರ್ತಾರೆ. ಅಂತಹ ಒಬ್ಬ ಮೇರು ವ್ಯಕ್ತಿತ್ವವನ್ನ ಹೊಂದಿರತಕ್ಕಂತಹ ವ್ಯಕ್ತಿ ನನ್ನೊಟ್ಟಿಗೆ ನನ್ನ ಜೊತೆ ಮಾತಾಡ್ತಾ ಇಲ್ಲಲ್ಲ ಅಂತೇಳಿ ತುಂಬಾ ವಿಷಾದವನ್ನ ಬೇಸರವನ್ನ ನಮ್ಮ ಮಿರ್ಜಾ ಸಾಹೇಬ್ರು ಹೊಂದಿರ್ತಾರಂತೆ. ಯಾಕಂದ್ರೆ ಅಂದ್ರೆ ನೀವು ಲೆಕ್ಕಾಗಿ ಒಂದು ಊಹೆಯನ್ನ ಮಾಡ್ಕೊಳ್ಳಿ, ಕಲ್ಪನೆಯನ್ನ ಮಾಡ್ಕೊಳ್ಳಿ. ಒಬ್ಬ ಮೈಸೂರು ಸಂಸ್ಥಾನದ ಪರಮೋಚ್ಚ ಹುದ್ದೆಯಾಗಿರ್ತಕ್ಕಂತಹ ದಿವಾನ ಪದವಿಯನ್ನ ಅಲಂಕರಿಸಿದಂತಹ ಒಬ್ಬ ವ್ಯಕ್ತಿ ಸಮಾಜದಲ್ಲಿರ್ತಕ್ಕಂತಹ ಯಾವುದೋ ವ್ಯಕ್ತಿಯನ್ನ ಮಾತಾಡಿಸ್ಬೇಕು, ಅವರ ಸ್ನೇಹವನ್ನ ಸಂಪಾದಿಸ್ಬೇಕು, ಅವರ ವಿಶ್ವಾಸವನ್ನ ಗಳಿಸ್ಬೇಕು ಅಂತೇಳಿ ತುಂಬಾ ತುಳಿತಾ ಇದ್ರು, ತುಂಬಾ ಆಸೆಯನ್ನ ಪಡ್ತಾ ಇದ್ರು. ಅಂತಂದ್ರೆ ಆ ಸಮಾಜದಲ್ಲಿರ್ತಕ್ಕಂತಹ ವ್ಯಕ್ತಿ ಎಂತಹ ವ್ಯಕ್ತಿತ್ವವನ್ನ ಹೊಂದಿದ್ರು, ಎಂತಹ ಆದರ್ಶ ಪುರುಷ ಆಗಿದ್ರು ಅನ್ನೋದು ಈ ಮುಖಾಂತರವಾಗಿ ನಮಗೆ ತಿಳಿಯುತ್ತೆ. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನ ತಮ್ಮ ಸ್ನೇಹಕ್ಕಾಗಿ ಹೀಗೆ ಹಾತೊರೆಯುವಂತೆ ಮಾಡಿದ ವ್ಯಕ್ತಿಯನ್ನು ಸಾಮಾನ್ಯರೇ. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅವತ್ತಿನ ಕಾಲದಲ್ಲಿರ್ತಕ್ಕಂತಹ ಮೈಸೂರು ಸಂಸ್ಥಾನದ ಬಹುದೊಡ್ಡ ಹುದ್ದೆ ದಿವಾನ ಅಂತಕ್ಕಂತಹ ಹುದ್ದೆ, ಅಂತಹ ಹುದ್ದೆಯನ್ನು ಅಲಂಕರಿಸಿದಂತಹ ಮಿರ್ಜಾ ಸಾಹೇಬರಂತಹ ಸಾಹೇಬರೇ ಒಬ್ಬ ವ್ಯಕ್ತಿಯನ್ನ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಆಸೆ ಪಡ್ತಿದ್ದಾರೆ. ಜೊತೆಗೆ ತನ್ನ ಬಂಧುಗಳು ಅಥವಾ ಸ್ನೇಹಿತರು ಯಾರಿರ್ತಾರಲ್ಲ ಅವರ ಮುಖಾಂತರವಾಗಿ ಇವರ ಬಂಧುಗಳು ಅಥವಾ
DVG ಅವರ ಬಂಧುಗಳು ಯಾರೇನಿದಾರೋ ಅವರ ಮುಖಾಂತರವಾಗಿ ಇವರ ಹತ್ರ ಮಾತಾಡಿಸ್ಲಿಕ್ಕೆ ಹೇಳಿ ಕಳಿಸ್ತಾ ಇದಾರೆ, ಸ್ನೇಹವನ್ನ ಮತ್ತೊಮ್ಮೆ ಮುಂದುವರಿಸಲಿಕ್ಕೆ ಆಸೆಯನ್ನ ಪಡಿಸ್ತಾ ಇದಾರೆ, ಹೇಳಿ ಕಳಿಸ್ತಾ ಇದಾರೆ, ಇನ್ಫ್ಲೂಯೆನ್ಸ್ ಮಾಡಿಸ್ತಾ ಇದ್ದಾರೆ ಅಂದಾಗ ಲೆಕ್ಕ ಹಾಕೊಳ್ಳಿ. ಆ ಒಂದು ಸಮಾಜದಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿಲ್ಲ, ಆದರ್ಶ ವ್ಯಕ್ತಿಯಾಗಿದ್ದ, ಆದರ್ಶ ವ್ಯಕ್ತಿತ್ವವನ್ನ ಹೊಂದಿದ್ದ ಸಮಾಜದಲ್ಲಿ ಆಗಾಗಲೇ ಅವರು ಒಂದು ಗಟ್ಟಿ ನೆಲೆಯನ್ನು ಕೂಡ ಕಂಡುಕೊಂಡಿದ್ರು. ಗಟ್ಟಿ ನೆಲೆ ಅಂದ್ರೆ ಶ್ರೀಮಂತಿಕೆ ಅಂತಲ್ಲ, ಆ ಗಟ್ಟಿ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂತಹ ಅಥವಾ ಗಟ್ಟಿ ಘನತೆಯನ್ನ ಹೊಂದಿರತಕ್ಕಂತಹ ಒಬ್ಬ ಸಾಧಕರಾಗಿ ಕೂಡ ಆಲ್ರೆಡಿ ತೋರಿಸಿಕೊಟ್ಟಿದ್ದರು ನಮ್ಮ DVG ಗುಡಪ್ಪರು. ಹಾಗಾಗಿ ಅಂತವರ ಸ್ನೇಹಕ್ಕಾಗಿ ನಮ್ಮ ಮುಜ್ಜಾ ಸಾಹೇಬರು ಆತರಿತಾ ಇದ್ರು. ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ ನೋಡಿ. ಸಮಾಜದಲ್ಲಿ ಇವರ ಸ್ನೇಹಕ್ಕಾಗಿ ಆತರಿತಿದ್ರಲ್ಲ DVG ಅವರು, ಮಿರ್ಜಾ ಸಾಹೇಬರು. ಹಾಗಾದ್ರೆ ಇವರು ತುಂಬಾ ಏನಾದ್ರು ಓದಿದರ ಅಂತಂದ್ರೆ ದೊಡ್ಡ ದೊಡ್ಡ ಡಿಗ್ರಿ ಇದ್ರೆ ಪದವಿ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಡಿಗ್ರಿ ದೊಡ್ಡ ದೊಡ್ಡ ಡಿಗ್ರಿ ಪಡೆದ ಸಾಮಾನ್ಯವಾಗಿ ಇವತ್ತು ಡಿಗ್ರಿ ಮಾಡಿದ ಅಥವಾ ನಮ್ಮ ಅಕ್ಕಪಕ್ಕ ಮನೆಯವ್ರನ್ನ ಕೇಳಬಹುದು, ಅಥವಾ ನೀವು ಅಕ್ಕಪಕ್ಕ ಯಾರಾದ್ರೂ ಕೇಳಿರ್ತೀರಿ, ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೊಡ್ಡವನ್ನ ಕೇಳಿರ್ತೀರಿ, ಏನೋ ಇದೆಯಪ್ಪ ಯಾರಾದ್ರೂ ಬೇರೆ ಕೇಳಿದಾಗ ನಾನು ಡಿಗ್ರಿ ಮಾಡಿದ್ದೀನಿ ಅಂತ ನಿಮ್ಮ ಅಕ್ಕನ ಅಣ್ಣನ ಹೇಳಿರ್ತಾನೆ, ಅಥವಾ ನಿಮ್ಮ ಅಕ್ಕಪಕ್ಕದ ಯಾರಾದ್ರೂ ನಿಮ್ಗಿಂತ ಸ್ವಲ್ಪ ದೊಡ್ಡರಿದ್ರೆ ಅವರು ಕೂಡ ಹೇಳಿರ್ತಾರೆ ಡಿಗ್ರಿ ಮಾಡಿದ್ರೆ, ಡಬಲ್ ಡಿಗ್ರಿ ಮಾಡಿರ್ತಾರೆ. ಅದೇ ಅರ್ಥ ಸ್ಟೇಟ್ ಡಿಗ್ರಿ ಅಂದ್ರೆ ಪದವಿ ಅಂತ. ಒಂದು BA ಮಾಡ್ತೀರಿ ಅಥವಾ BSc ಅಥವಾ BCom ಮಾಡ್ತೀರಿ ಅಂತಂದ್ರೆ ಅವೆಲ್ಲವೂ ಕೂಡ ಡಿಗ್ರಿ ಆಯ್ತಾ. ಇದು 3 ವರ್ಷಗಳ ಒಂದು ಪದವಿ. ನೀವು 10ನೇ ತರಗತಿ ಮುಗಿದಾದ್ಮೇಲೆ PU ಹೋಗ್ತೀರಿ, ಇದು 2 ವರ್ಷದ ಕೋರ್ಸು, ಇದು 10 ವರ್ಷ ಆಗೋಯ್ತು ಅಲ್ವಾ. PU ನಂತರದ ಶಿಕ್ಷಣ BA 3 ವರ್ಷ ಇದು. ಅದರ ಇದು ಮೊದಲ ಡಿಗ್ರಿ. ಇದಾದ್ಮೇಲೆ ನೆಕ್ಸ್ಟ್ ಹೈಯರ್ ಎಜುಕೇಶನ್ ಹೋಗ್ತೀವಿ, ಇದು ಡಬಲ್ ಡಿಗ್ರಿ ತಗೊಂತೀನಿ ಅಂದ್ರೆ ನೀವು BA ಮಾಡಿದವರು MA ಮಾಡಬಹುದು, BSc ಮಾಡಬಹುದು, MSc ಮಾಡಬಹುದು, BCom ಮಾಡಬಹುದು, BSc ಮಾಡಬಹುದು, ಅಥವಾ ಬೇರೆ ಬೇರೆ ಯಾವ್ದಾದ್ರು ಮಾಡಬಹುದು. ಸೊ ಈ ತರದ ಕೋರ್ಸ್ ಕೂಡ ಇದು 2 ವರ್ಷ ಶಿಕ್ಷಣ. ಸೊ ಅದು ಪಡೆದ್ರೆ ಯಾವುದು ಶಿಕ್ಷಣ ಪಡೆದ್ರೆ ಅದನ್ನ ಡಬಲ್ ಡಿಗ್ರಿ ಅಂತ ಕರಿತೀವಿ, ಆಯ್ತಾ. ಅದು PUC ಮಾಡಿದಕ್ಕೆ BA ಮಾಡಬೇಕು, BSc BCom ಮಾಡಬೇಕು ಅನ್ನೋದು ಏನಿಲ್ಲ. ಇಂಜಿನಿಯರಿಂಗ್ ಮಾಡಬಹುದು ಅಥವಾ ಮೆಡಿಕಲ್ ಮಾಡಬಹುದು, ಸಾಕಷ್ಟು ಅವಕಾಶಗಳಿದಾವೆ, ಸಾಕಷ್ಟು ದಾರಿಗಳು ಇದಾವೆ. ಆ ತರದ ಒಂದು 3 ವರ್ಷದ ಅಥವಾ 4 ವರ್ಷದ ಅಥವಾ 5 ವರ್ಷದ ಶಿಕ್ಷಣ ಪದ್ಧತಿನ ನಾವು ಒಂದು ಪದವಿ ಅಂತೇಳಿ ಕೊಡ್ತೀವಿ. ಆ ಪದವಿ ಅಂತಿಮ ವರ್ಷದ ತೇರ್ಗಡೆ ನಂತರ ಒಂದು ಪದವಿ ಪ್ರಮಾಣವನ್ನು ಪತ್ರವನ್ನ ಕೊಡ್ತಾರೆ ಒಂದು ಯೂನಿವರ್ಸಿಟಿ ಅಂದ್ರೆ ವಿಶ್ವವಿದ್ಯಾನಿಲಯದವರು, ಅರ್ಥ ಆಯ್ತಾ. ಆ ತರದ ಇವತ್ತು ಅದನ್ನ ಇಲ್ಲಿ ಹೇಳ್ತಾ ಇರೋದು. ಅಂತಹ ಡಿಗ್ರಿ, ದೊಡ್ಡ ದೊಡ್ಡ ಡಿಗ್ರಿಯನ್ನ ಕೂಡ ಇವರು ಓದಿಲ್ಲಂತೆ, ಪಡೆದಿರಲ್ಲಂತೆ. ಯಾರು ಅಂದ್ರೆ ನಮ್ಮ DV ಗುಂಡಪ್ಪರು. SSLC ಕೂಡ ದಾಟದ ಓದು, SSLC ಕೂಡ ಅವರು ಓದಿಲ್ಲಂತೆ, ಅಂದ್ರೆ 10ನೇ ತರಗತಿ. ಭಾರಿ ಶ್ರೀಮಂತರು ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ. ಹಾಗಾದ್ರೆ ತುಂಬಾ ಓದಿದರೇನಪ್ಪ ಇವರು ನೋಡಿ. ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ DVG ಅವರನ್ನ ಮಾತಾಡಿಸ್ಬೇಕು, ಅವರ ಸ್ನೇಹವನ್ನ ಸಂಪಾದಿಸಬೇಕು, ಅವರ ವಿಶ್ವಾಸವನ್ನ ಗಳಿಸಬೇಕು ಅಂತ ಆತರಿದಾಗ ಇವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದ್ರೆ ಡಿಗ್ರಿ ಇಲ್ಲ, SLC ಏನಾದ್ರೂ ಮುಗಿಸಿದಾರ ಅದು ಕೂಡ ಇಲ್ಲ. ಹಾಗಂತ ಹೇಳಿ ತುಂಬಾ ಶ್ರೀಮಂತರು ಕೂಡ ಅಲ್ವೇ. ಹಾಗಾದ್ರೆ ಯಾರು ಜೊತೆ ಇನ್ನೂ ಇದೆ, ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಹಾಗಾಗಿ ಸಮಾಜದಲ್ಲಿ ಯಾವ್ದಾದ್ರು ಸರ್ಕಾರದ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನ ಯಾವ್ದಾದ್ರು ಹೊಂದಿದ್ರು ಅಂದ್ರೆ ಅದು ಕೂಡ ಇಲ್ಲ. ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತರಿಸಿ ಕಳವಳಗೊಂಡಿದ್ದರು. ನೋಡಿ, ಇಷ್ಟೆಲ್ಲ ಏನೂ ಇಲ್ಲದಂತಹ ಒಬ್ಬ ವ್ಯಕ್ತಿ ಹಾಗಾದ್ರೆ ಸಮಾಜದಲ್ಲಿ ಇಷ್ಟೊಂದು ಘನತೆಯನ್ನ, ಗೌರವವನ್ನ, ವ್ಯಕ್ತಿತ್ವವನ್ನ ರೂಪಿಸಿಕೊಂಡಿದ್ದಾದರೂ ಹೇಗೆ, ಮತ್ತು ಇವರ ಸ್ನೇಹವನ್ನ ಇವ್ರು ಗಳಿಸ್ಲಿಕ್ಕೆ ಯಾಕೆ ಅಷ್ಟೊಂದು ಪಾತ್ರವನ್ನ ಪಡ್ತಾ ಇರುತ್ತ. ಅದಕ್ಕೆಲ್ಲದ ಉತ್ತರ ಈಗ ಮುಂದಿನ ಕಾಲದಲ್ಲಿ ಬರುತ್ತೆ. ಇಂತಹ ಸತ್ವಶಾಲಿ ವ್ಯಕ್ತಿತ್ವ DVGಗೆ ಬಂದದ್ದು ಹೇಗೆ?
ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಅರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ. ಇಷ್ಟೇ ಕಾರಣ. ಹಾಗಾದ್ರೆ ಯಾವೆಲ್ಲ ಲಕ್ಷಣಗಳು, ಕ್ವಾಲಿಟೀಸ್ ಅಂತ ನಾವು ಕರಿತೀವಲ್ಲ ಇಂಗ್ಲಿಷ್ ಅಲ್ಲಿ, ಯಾಕಾಗಿ ಇಂಥ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸುತ್ತಿದ್ದಂತಹ ಮಿರ್ಜಾ ಸಾಹೇಬರು ಇವರ ಸ್ನೇಹಕ್ಕಾಗಿ ಆತರಿತ್ತಂದ್ರೆ ಅವರಲ್ಲಿ ಇರ್ತಕ್ಕಂತಹ ಮಾನವೀಯ ಮೌಲ್ಯಗಳು ಅಥವಾ ಮಾನವೀಯ ಗುಣಗಳು ಅಂತಕ್ಕಂಥ ನಾವು ಹೇಳ್ತೀವಲ್ಲ, ಅಂತಹ ಗುಣಗಳು ಇದ್ರಂತೆ. ಅವರಿಗೆ ಯಾವುದೇ ಸಮಾಜದಲ್ಲಿ ಉನ್ನತವಾಗಿರ್ತಕ್ಕಂತಹ ಹುದ್ದೆಗಳು ಇಲ್ಲದೇ ಇದ್ರೂ ಕೂಡ ಅವರಲ್ಲಿ ತುಂಬಾ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂತಹ ಮೌಲ್ಯಗಳು ಇದ್ವಂತೆ. ಅವು ಯಾವ ಅಂದ್ರೆ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಅರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿ. ಇವೆಲ್ಲವೂ ಕಡೆ ಯಾರು ಕಷ್ಟದಲ್ಲಿ ಇರ್ತಾರೋ ಅವರನ್ನ ನೋಡಿ ಸಹಾಯ ಮಾಡ್ತಕ್ಕಂಥದ್ದು, ಅವರಿಗೆ ಒಂದು ನೋವಿಗೆ ಧ್ವನಿ ಆಗ್ತಕ್ಕಂಥದ್ದು, ನೊಂದವರ ಧ್ವನಿ ಆಗ್ತಕ್ಕಂಥದ್ದು. ಸೊ ಈ ರೀತಿಯ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ಇನ್ನು ಮಿರ್ಜಾರ ಕಾಲಕ್ಕೆ ಡಿವಿಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಜೊತೆಗೆ ಮಿರ್ಜಾ ಸಾಹೇಬರ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಅವತ್ತಿನ ಕಾಲದಲ್ಲಿ ನಮ್ಮ ಡಿ.ವಿ. ಗುಂಡಪ್ಪನವರು ಸಮಾಜದಲ್ಲಿ ತುಂಬಾ ಅತ್ಯಂತ ಬುದ್ಧಿವಂತ, ತುಂಬಾ ಆದರ್ಶಪ್ರಾಯವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತಹ ವ್ಯಕ್ತಿ ಅಂತ ಹೇಳ್ಬಿಟ್ಟು ಗುರುತಿಸಿಕೊಂಡಿರ್ತಾರೆ. ಮಕ್ಕಳ ಇವತ್ತಿನ ತರಗತಿ ನಾವು ಇಲ್ಲಿಗೆ ನಿಲ್ಸೋಣ. ಮುಂದಿನ ತರಗತಿಯಲ್ಲಿ ಇದರ ಒಂದು ಮುಂದುವರೆದ ಭಾಗವನ್ನ ಮಾಡೋಣ. ಯಾಕಂದ್ರೆ ಇದರ ಮುಂದುವರೆದ ಭಾಗದಲ್ಲಿ ಡಿ.ವಿ.ಜಿ. ಆದರೆ ಇಂತಹ ಡಿ.ವಿ.ಜಿ. ಅವರು ಎಲ್ಲಿ ಹುಟ್ಟಿದ್ರು, ಎಷ್ಟರಲ್ಲಿ ಹುಟ್ಟಿದ್ರು, ಇದೆಲ್ಲ ಅವರ ಒಂದು ಬಾಲ್ಯ ಜೀವನ ಹೇಗಾಯ್ತು, ಯಾವ ರೀತಿ ಒಂದು ತಮ್ಮ ಒಂದು ವೃತ್ತಿ ಜೀವನ ಪ್ರಾರಂಭವಾಯಿತು, ಇದೆಲ್ಲ ಮಾಹಿತಿ ನಮ್ಮ ಮುಂದಿನ ತರಗತಿಯಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. रेस्ट